ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ವಾ? ನಾವು ಕೂಡ ಎಲ್ಲರೂ ಇಲ್ಲಿ ಚೆನ್ನಾಗಿದ್ದೀವಿ. ಈಗ ಇವತ್ತು ಒಂದು ಬದನೆ ಸಾರು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಅಂದರೆ ಕೊಬ್ಬರಿನೆಲ್ಲ ಹುರ್ಕೊಂಡು ಸಾರು ಮಾಡುವಂಥದ್ದು. ಅದಕ್ಕೆ ಮೊದಲು ನಾವು ಸಣ್ಣ ಬದನೆ ಬರುತ್ತಲ್ವ, ಈ ರೀತಿ ಬದನೆ, ಇದನ್ನು ಈ ರೀತಿ 4 ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಬೇಕು. ಅಂದರೆ ಫುಲ್ ಕಟ್ ಮಾಡಬಾರ್ದು. ಇಲ್ಲಿ ದಂಟು ಇದಲ್ವ, ಈ ದಂಟರವರೆಗೆ ಮಾತ್ರ ಈ ರೀತಿ ಕಟ್ ಮಾಡಿಕೊಂಡು ನೀರಿಗೆ ಹಾಕೊಳ್ಳಿ. ಫಸ್ಟ್ ತೊಳಿಬೇಕು. ಆಮೇಲೆ ಇದನ್ನು ಮಸಾಲೆ ರೆಡಿ ಮಾಡಬೇಕು. ಮತ್ತು ಎಲ್ಲರೂ ಹೇಗಿದ್ದೀರಾ? ಒಳ್ಳೆ ಬಿಸಿಲು, ಮಳೆನೇ ಇಲ್ಲ. ಮಳೆ ತೀರಾ ಕಡಿಮೆ. ತುಂಬ ಸೆಕೆ ಅಂತ ಹೇಳಿದ್ರೆ ಬೆಳಗ್ಗೆನೇ ಸೆಕೆ ಸ್ಟಾರ್ಟ್ ಆಗಿದೆ. ಬೆಳಿಗ್ಗೆ ಅಂತ ಅಲ್ಲ, ನೈಟ್ ಕೂಡ ಒಳ್ಳೆ ಸೆಕೆ ನಮ್ಮಲ್ಲಿ. ಹೀಗೆ ಕಟ್ ಮಾಡುವಾಗ ಹುಳಗಳಿದೆಯಾ ಅಂತ ನೋಡ್ಕೊಳ್ಬೇಕು. ಹುಳಗಳಿರುವ ಭಾಗವನ್ನು ಕತ್ತರಿಸಿ ತೆಗೆದಾಕಿ. ಅಲ್ಲಿ ನೋಡಿ, ಮಗಳು ಕೂಡ ಹೆಲ್ಪ್ ಮಾಡ್ತಾ ಇದ್ದಾಳೆ. ಹಾಯ್ 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 ಮಾಡು. ಹಾಯ್. ಹುಳಗಳಿರುತ್ತೆ, ನೋಡ್ಕೊಳ್ಬೇಕು. ಚೆನ್ನಾಗಿರುವ ಬದನೆಯನ್ನು ತಗೊಳ್ಳಿ. ಈ ಸಣ್ಣ ಬದನೆ ಪಲ್ಯ ಮಾಡಲಿಕ್ಕೂ ಕೂಡ ತುಂಬ ಟೇಸ್ಟಿಯಾಗಿರ್ತದೆ. ಇನ್ನು ಇದನ್ನು ಚೆನ್ನಾಗಿ ತೊಳ್ಕೊ. ಗಾಡಿ ಓಡಿಸ್ತಾ ಇದ್ದಾಳೆ ಮಗಳು. ಈ ರೀತಿ ಬದನೆಯನ್ನು ಬೇಯಿಸ್ಬೇಕು. ಚೆನ್ನಾಗಿ ತೊಳ್ಕೊಂಡು ನೀರಿಗೆ, ಫಸ್ಟ್ ನೀರಿಗೆ ಕತ್ತರಿಸಿ ನೀರಿಗೆ ಹಾಕ್ಕೊಳ್ಳಿ. ಆಮೇಲೆ ಚೆನ್ನಾಗಿ ಅಂದರೆ ಸ್ವಲ್ಪ ಬೇಯಿಸ್ಬೇಕು. ತುಂಬ ಬೆಂದು ಹೋಗಬಾರ್ದು. ಬೆಂದು ಹೋದರೆ ಚೆನ್ನಾಗಿರೋದಿಲ್ಲ. ಮತ್ತು ಅದನ್ನು ಇದು ಬೇಯಿಸುವಾಗ ಸ್ವಲ್ಪ 1-2 ಟೊಮೆಟೊವನ್ನು ಈರುಳ್ಳಿಯನ್ನು ಹಾಕಿ, ಹಸಿಮೆಣಸಿನ್ಕಾಯಿ ಇದ್ದರೆ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಆಮೇಲೆ ಮಸಾಲೆ ರೆಡಿ ಮಾಡಬೇಕು. ಮಸಾಲೆ ರೆಡಿ ಮಾಡೋದು ತುಂಬ ಈಸಿ. ಅಂದರೆ ನಾನು ತೋರಿಸ್ಕೊಡ್ತೇನೆ. ಆ ರೀತಿ ಮಾಡಿಕೊಂಡು ಸಾಂಬಾರು ಮಾಡ್ಕೊಳ್ಬೋದು. ಮೊದಲು ಇದನ್ನು ಕಟ್ ಮಾಡಿಕೊಂಡು ಬೇಯಿಸೋಣ. ಇದು ನೋಡಿ, ಒಂದು ದೊಡ್ಡ ಬದನೆ ಬರುತ್ತಲ್ವ, ಈ ರೀತಿ ಮುಳ್ಳುಗಳಿರುತ್ತೆ ನೋಡಿ, ಸಣ್ಣ ಸಣ್ಣ ಮುಳ್ಳುಗಳಿರುತ್ತೆ. ನೋಡ್ಕೊಳ್ಬೇಕು ಕಟ್ ಮಾಡುವಾಗ. ಇದನ್ನು ಎಷ್ಟು ದೊಡ್ಡದೇನು ಹಾಕೋದು ಬೇಡ. ನಾವು ಸಣ್ಣದಾಗಿ ಕಟ್ ಮಾಡಿಕೊಂಡು, ಪೀಸ್ಗಳಾಗಿ ಕಟ್ ಮಾಡಿಕೊಂಡು ಸೇರಿಸಿದ್ರೆ ಸಾಕು. ಈ ರೀತಿ ಕಟ್ ಮಾಡಿಕೊಂಡು ನೋಡಿ, ನೀರಿಗೆ ಹಾಕ್ಕೊಂಡಿದ್ದೀನಿ ಮಾಡಿಕೊಂಡು. ಇದು ಕೂಡ ಇದೆ, ಇದನ್ನು ಕೂಡ ಕಟ್ ಮಾಡಿಕೊಂಡು ಸೇರಿಸ್ತಾ ಇದ್ದೀನಿ. ಇದೆಲ್ಲ ಮುಳ್ಳಿರುವಂತಹ ಬದನೆಕಾಯಿ. ಇದೊಂದು 2 ಇದ್ರೆ ಚೆನ್ನಾಗಿ ಒಂದು ಪಲ್ಯ ಮಾಡ್ಕೊಳ್ಬೋದು. ಈಗ ನಾನಿದು ಸಾಂಬಾರಿಗೆ ಸೇರಿಸ್ತಾ ಇದ್ದೇನೆ. ಇವಾಗ ಇದಕ್ಕೆ ಟೊಮೆಟೊ, ಈರುಳ್ಳಿ ಎಲ್ಲ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಅವಶ್ಯಕತೆಗೆ ಉಪ್ಪನ್ನು ಮತ್ತು ಅರಿಶಿನ ಹುಡಿಯನ್ನು ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ಬೇಯಿಸಿ. ಸುಮಾರು ನೀರು ಹಾಕೋ ಅವಶ್ಯಕತೆ ಇಲ್ಲ, ಸ್ವಲ್ಪ ನೀರಲ್ಲಿ ಬೇಯಬೇಕು. ಮತ್ತು ನಾವು ಕೊಬ್ಬರಿ ಎಲ್ಲ ಹಾಕಿ ಅದರ ನೀರು ಸೇರಿಸ್ತೀವಿ ಅಲ್ವಾ, ಅದರಿಂದ ಇದು ಸ್ವಲ್ಪ ಬದನೆ ಬೇಯಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕ್ಕೊಂಡು ಬೇಯಿಸ್ಕೊಳ್ಳಿ.
ಅದು ಬೇಯ್ತಾ ಇರಲಿ. ಈಗ ನಮಗೆ ಕೊಬ್ಬರಿಯನ್ನು ಹುರ್ಕೊಂಡು ಮಸಾಲೆ ರೆಡಿ ಮಾಡ್ಕೊಳ್ಬೇಕು. ಅದಕ್ಕೆ ನಾನೊಂದು ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಯೂಶ್ವಲಿ ನೀವು ಯಾವ ಎಣ್ಣೆಯನ್ನು ಬಳಸ್ತೀರ ಅದನ್ನು ಬಳಸ್ಕೊಳ್ಬೋದು. ಅದಾದಮೇಲೆ ಒಂದು ಸ್ವಲ್ಪ ಮೆಂತ್ಯ ಕಾಳನ್ನು ಸೇರಿಸ್ಕೊಳ್ಳಿ. ಜಾಸ್ತಿ ಸೇರ್ಸೋಕ್ಕೆ ಹೋಗಬೇಡಿ. ಜಾಸ್ತಿ ಸೇರಿಸಿದ್ರೆ ಮತ್ತು ಸಾಂಬಾರು ಕಹಿಯಾಗಿ ಬರುತ್ತೆ. ಸ್ವಲ್ಪ ಸೇರಿಸ್ಕೊಂಡು ಸಾಕು. ಅದಕ್ಕೆ ತುರಿದಿಟ್ಟ ಕೊಬ್ಬರಿಯನ್ನು ಸೇರಿಸ್ಕೊಳ್ಳಿ. ಇವುಗಳನ್ನ ಚೆನ್ನಾಗಿ ಹುರ್ಕೊಳ್ಬೇಕು. ಬ್ರೌನ್ ಕಲರ್ ಬರುವಾಗೆ ಚೆನ್ನಾಗಿ ಹುರ್ಕೊಳ್ಳಿ. ಈ ತೆಂಗಿನಕಾಯಿ ಹುರ್ಕೊಳ್ಳುವಾಗ ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಸೇರಿಸ್ಕೊಳ್ಳಿ. ಮತ್ತು ಒಂದು ದಂಟು ಕರಿಬೇವಿನ ಸೊಪ್ಪು ಇವುಗಳನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ತೆಂಗಿನಕಾಯಿ ಕಲರ್ ಚೇಂಜ್ ಆಗಿದೆ, ಬ್ರೌನ್ ಕಲರ್ ಆಗಿ ಬಂದಿದೆ. ನೋಡಿ, ಫುಲ್ ಕಲರ್ ಚೇಂಜ್ ಆಗಿದೆ ಕೊಬ್ಬರಿದು. ಈ ರೀತಿ ಕಲರ್ ಚೇಂಜ್ ಆಗಬೇಕು, ಬ್ರೌನ್ ಕಲರಿಗೆ ಬರಬೇಕು. ಇವಾಗ ಇದಕ್ಕೆ ಮಸಾಲೆ ಪೌಡರನ್ನು ಸೇರಿಸ್ಕೊಳ್ಳೋಣ. ನಾನು ಇಲ್ಲಿ ಒಂದು 2 ಚಮಚ ಮೆಣಸಿನ ಪುಡಿಯನ್ನು ಹಾಗೂ 1.5 ಚಮಚ ಧನಿಯಾ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ನೀವು ಪೌಡರನ್ನು ಸೇರಿಸುವಾಗ ಸ್ಟವ್ ಆಫ್ ಮಾಡಿ ಸೇರಿಸಬೇಕು. ಏಕೆಂದರೆ ಅದು ಬಿಸಿಯಾಗಿರುತ್ತಲ್ವ, ತೆಂಗಿನಕಾಯಿ ಬಿಸಿಯಾಗಿರುತ್ತೆ, ಬಾಣಲೆ ಕೂಡ ಬಿಸಿಯಾಗಿರುತ್ತೆ. ಅದಕ್ಕೆ ನೀವು ಆಫ್ ಮಾಡಿ ಸೇರಿಸಿ ಈ ರೀತಿ ಉಟ್ಕೊಂಡ್ರೆ ಸಾಕು. ಇವಾಗ ಇದು ತಣ್ಣಗಾದ್ಮೇಲೆ ಇದನ್ನು ನಾವು ಪೇಸ್ಟ್ ಮಾಡ್ಕೊಳ್ಬೇಕು. ತರಕಾರಿ ಬೆಂದಿದೆ, ಬದನೆಕಾಯಿ ಎಲ್ಲ ಬೇಯ್ತಾ ಇದೆ ನೋಡಿ. ಈಗ ಬದನೆಕಾಯಿ ಕರೆಕ್ಟ್ ಬೆಂದಿದೆ. ಈಗ ನಾವು ಪೇಸ್ಟ್ ಮಾಡಿಕೊಂಡಂತಹ ಈ ಕೊಬ್ಬರಿದು ಮಸಾಲೆ ಇದೆಯಲ್ವ, ಅದನ್ನು ಸೇರಿಸ್ಕೊಳ್ಳುವ. ಆಮೇಲೆ ತುಂಬ ನೀವು ನೀರು ಸೇರಿಸೋದು ಬೇಡ. ಆಲ್ರೆಡಿ ಅದರಲ್ಲಿ ನೀರು ಇರುತ್ತಲ್ವ, ತರಕಾರಿ ಬೇಯಲಿಕ್ಕೆ ನಾವು ಇಟ್ಟಂಥ ನೀರು ಇರುತ್ತೆ. ಆಮೇಲೆ ಈ ಪೇಸ್ಟ್ ಮಾಡಿರುವಂತಹ ಈ ಜಾರನ್ನು ಕೂಡ ಸ್ವಲ್ಪ ತೊಳೆದುಕೊಂಡು ಆ ನೀರನ್ನು ಸೇರಿಸ್ಕೊಳ್ಳಿ. ಸಾಕಾಗ್ತದೆ. ಮತ್ತು ಇದಕ್ಕೆ ನಾವು ಈಗ ಸೇರಿಸ್ಕೊಳ್ತಾ ಇರೋದು ಹುಣಸೆ ಹಣ್ಣಿನ ರಸವನ್ನು ಸೇರಿಸ್ತಾ ಇದ್ದೇವೆ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ. ಇದು ಸಾಂಬಾರು ರೆಡಿಯಾಗಿದೆ. ಈ ರೀತಿ ನೀವು ಕೂಡ ಈ ಬದನೆ ಇರುವಾಗ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ತುಂಬ ಟೇಸ್ಟಿಯಾಗಿರುತ್ತೆ. ಅನ್ನದ ಜೊತೆಗೆಲ್ಲ ತಿನ್ನಲಿಕ್ಕೆ ತುಂಬ ರುಚಿಯಾಗಿರ್ತದೆ. ಆಮೇಲೆ ಎಷ್ಟು ಇದೆ ಒಂದು ಬದನೆ ಸಾಂಬಾರು. ನಿಮ್ಮ ಕಡೆ ಒಬ್ಬೊಬ್ಬರ ಕಡೆ ಒಂದೊಂದು ಶೈಲಿಯಲ್ಲಿ ಬದನೆ ಸಾರನ್ನು ಮಾಡ್ತಾರೆ ಅಲ್ವಾ. ಸೊ ಸಾಂಬಾರು ಕುದೀತಾ ಇದೆ. ಇನ್ನು ನಾವು ಸಾಂಬಾರು ರೆಡಿಯಾಗಿದೆ. ಇನ್ನು ನಾವು ಮಾಡಬೇಕಾಗಿದ್ದಂಥದ್ದು ಏನೋ ಒಂದು ರೆಸಿಪಿ ಏನು ಅಂತ ಹೇಳಿದ್ರೆ, ಸೀಗಡಿ ಮೀನು ಬರುತ್ತಲ್ವ, ಡ್ರೈ ಸೀಗಡಿ ಮೀನು, ಒಣಗಿದ ಸೀಗಡಿ ಮೀನು, ಇದನ್ನು ಒಂದು ಪಲ್ಯ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಅಂದರೆ ನಾವು ಸಾಂಬಾರು ಜೊತೆ ಒಂದು ಸ್ವಲ್ಪ ನೆಂಚ್ಕೊಳ್ಳೋಕ್ಕೆ ಒಂದು ಐಟಮ್ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತಲ್ವ. ಈಗ ಇದು ಸೀಗಡಿ ಮೀನು ಪಲ್ಯ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ತುರಿದ ಕೊಬ್ಬರಿಯನ್ನು ಇಟ್ಕೊಂಡಿದ್ದೀನಿ. ಮತ್ತು ಒಂದು 2 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಕರಿಬೇವಿನ ಎಲೆಯನ್ನು ಕೂಡ ಇಟ್ಕೊಂಡಿದ್ದೇನೆ. ಇವಾಗ ಒಂದು ಬಾಣಲೆ ಇಟ್ಕೊಂಡು ಬಿಸಿ ಆದಮೇಲೆ ಹಾಕುವಾಗ ಮಾಮೂಲಿ ಎಣ್ಣೆಯನ್ನು ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆಗ್ತಾ ಬಂದಂತೆ ಅದಕ್ಕೆ ಸಾಸಿವೆಯನ್ನು ಸೇರಿಸ್ಕೊಳ್ಳಿ. ಸಾಸಿವೆ ಹಾಕಿ ಕೊಟ್ಟಿದ್ದೇನೆ.
ಒಣಗಿದ ಸಿಗಡಿ ಮೀನಲ್ಲಿ ಹಲವಾರು ರೆಸಿಪೀಸ್ ಇದೆ. ಚಟ್ನಿಯನ್ನು ಮಾಡ್ತಾರೆ, ಮತ್ತು ಸಾಂಬಾರನ್ನು ಮಾಡ್ತಾರೆ, ಹಾಗೆ ಹಲವಾರು ರೆಸಿಪಿಗಳಿದೆ. ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಸಾಸಿವೆ ಹಾಕಿದ ಮೇಲೆ ಅದಕ್ಕೆ ಈರುಳ್ಳಿಯನ್ನು ಮತ್ತು ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಒಂದು ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅಷ್ಟು ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಸ್ವಲ್ಪ ಜಿಂಜರ್ ಮತ್ತು ಗಾರ್ಲಿಕ್ ಪೇಸ್ಟನ್ನು ಸೇರಿಸ್ಕೊಳ್ಳಿ. ಇದು ಈರುಳ್ಳಿ ಫ್ರೈ ಆಗಿದೆ. ಇದಕ್ಕೆ ಒಣಗಿದ ಮೆಣಸಿನಕಾಯಿನ ಪೌಡರ್ ಮಾಡಿ ಸೇರಿಸ್ತಾ ಇದ್ದೇನೆ. ಬೇಕಾದರೆ ಖಾರಕ್ಕೆ ತಕ್ಕಂತೆ ಸೇರಿಸ್ಕೊಳ್ಳಿ. ಇದಕ್ಕೆ ತೆಂಗಿನಕಾಯಿಯನ್ನು ಸೇರಿಸ್ಕೊಳ್ಳಿ. ಎಲ್ಲ ಮಿಕ್ಸ್ ಮಾಡಿಕೊಂಡು ಸೇರಿಸ್ಕೊಳ್ಳಿ ಸೀಗಡಿ. ಇದು ಒಣಗಿದ ಸೀಗಡಿ ಮೀನು ಇದಲ್ವಾ, ಇದನ್ನು ಚೆನ್ನಾಗಿ ತೊಳ್ಕೊಂಡು ನಾನು ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ತೊಳ್ಕೊಬೇಕು. ಸ್ವಲ್ಪ ಅರಿಶಿನ ನೋಡಿ, ಚೂಡು ಹೀಗೆ ಸ್ವಲ್ಪ ಉಪ್ಪು, ಹಾಗೆ ಒಣಗಿದ ಸಿಗಡಿ ಮೀನಿನ ಪಲ್ಯ ರೆಡಿಯಾಗಿದೆ. ಇನ್ನು ಮಧ್ಯಾಹ್ನದ ಊಟ ಮಾಡ್ಕೊಳ್ಬೇಕು. ನಾವು ಊಟ ಮಾಡಿ ಬರ್ತೀವಿ. ಇವತ್ತಿನ ರೆಸಿಪಿ ನೋಡಿ, ಬದನೆ ಸಾರು, ಆಮೇಲೆ ಸಿಗಡಿ ಮೀನಿನ ಪಲ್ಯ ಇದೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಕಾಣುವ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.